ತಾಯಿಗೋಸ್ಕರ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಕಲಿಯುಗದ ಶ್ರವಣಕುಮಾರ ತಾಯಿಯನ್ನೇ ಹೋಲುವಂತಹ ಪ್ರತಿಮೆಯನ್ನ ಮಾಡಿಸಿದಂತಹ ಮಗ ದುಬೈ ಬದುಕನ್ನ ಹೇಗೆ ಕಟ್ಕೊಂಡ್ರಿ ಸರ್? ತರಕಾರಿ ವ್ಯಾಪಾರ ಮಾಡಿ ನನ್ನನ್ನು ಬೆಳೆಸಿದ್ದು. ಆಕ್ಸಿಡೆಂಟ್ಲಿ ಹೋಗ್ಬೇಕಾಯ್ತು ದುಬೈಗೆ. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಕಾಲೇಜ್ ಬಿಡೋ ಟೈಮಲ್ಲಿ ಅವಳು ಜಸ್ಟ್ ಬಂದು ಅವಳೇ ಕೇಳಿದ್ಲು ಆಕ್ಚುಲಿ. ನಿಮ್ಮ ತಾಯಿ ನಿಮ್ ಜೊತೆ ಇಲ್ಲ ಅಂದಾಗ ಆ ಒಂದು ಆಘಾತ ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಮ್ಮ ತಾಯಿ ಇಲ್ದಲೆ ನಾನು ಒಂದಿನ ಇರ್ತೀನಿ ಅಂತ. ನನ್ನ ಕೊನೆ ಉಸಿರಿರೋವರೆಗೂ ನನ್ನ ತಾಯಿ ನನ್ನ ಜೊತೆಯಲ್ಲಿ ಇರಬೇಕು. ಸಡನ್ ಆಗಿ ಅವ್ರು ಹೋಗಿ ಒಂದು 2-3 ದಿನಕ್ಕೇನೆ ಎಲ್ಲೋ ಸಡನ್ ಆಗಿ ಜ್ಞಾಪಕ ಬಂತು, ಈ ಥರದ್ದು ಮಾಡಿಸ್ಬೋದಲ್ಲ ಅಂತ ಅಂದ್ಬಿಟ್ಟು. ನನ್ನ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್. ನಾನು ರಾಘವೇಂದ್ರ ಸ್ವಾಮಿಗಳನ್ನ ಅಷ್ಟೊಂದು ಆರಾಧನೆ ಮಾಡಿ ಆರಾಧ್ಯ ದೈವ ಅಂತ ಭಾವಿಸ್ತಿರೋದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು.